ಇಷ್ಟೇ ಇಲ್ಲದೆ ಭಾರತದ ಬಳಿ S-400 ಟ್ರಯಂಫ್ ಏರ್ ಡಿಫೆನ್ಸ್ ಸಿಸ್ಟಮ್ ಇದೆ. 400 ಕಿಲೋಮೀಟರ್ ದೂರದವರೆಗೂ ಇದು ಪ್ರತಿರೋಧ ಸಾಮರ್ಥ್ಯವನ್ನು ಹೊಂದಿದೆ. ಪಾಕಿಸ್ತಾನದ ಬಳಿ ಚೀನಾದ HQ-9B ಎನ್ನುವಂತಹ ಡಿಫೆನ್ಸ್ ಸಿಸ್ಟಮ್ ಇದ್ದು ಇದು 250 ಕಿಲೋಮೀಟರ್ ಕವರೇಜ್ ಅನ್ನು ಹೊಂದಿದೆ. ಇದೇನಂತಂದ್ರೆ 400 ಕಿಲೋಮೀಟರ್ ಹಿಂದೆ ಇದ್ದುಕೊಂಡು ನಾವು ವಿರೋಧಿಗಳ ದೇಶದಲ್ಲಿ ಹೋಗಿ ನಾವು ಅಂದರೆ ವಿರೋಧಿಗಳ ದೇಶದಲ್ಲಿ ಬಾಂಬ್ ಸ್ಫೋಟ ಮಾಡುವಂತಹ ಒಂದು ಯುದ್ಧ ವಿಮಾನ ಇದೆ, ಅಂದರೆ ಯುದ್ಧ ಉಪಕರಣ ಇದೆ. ಇದು 400 ಕಿಲೋಮೀಟರ್ ಸಾಮರ್ಥ್ಯವನ್ನು ಹೊಂದಿದೆ. ಆದರೆ ಪಾಕಿಸ್ತಾನದತ್ತ 250 ಕಿಲೋಮೀಟರ್ ದೂರದಲ್ಲಿ ಇದ್ದುಕೊಂಡು ನಾವೇನು ಮಾಡ್ಬೋದು ಅಂತಂದರೆ ಪಾಕಿಸ್ತಾನದ ಹತ್ರ 280 ಕಿಲೋಮೀಟರ್ ಅಂದರೆ 250 ಕಿಲೋಮೀಟರ್ ಕವರೇಜ್ ಹೊಂದಿರುವಂತಹ ಯುದ್ಧ ವಿಮಾನ ಇದೆ. ಇನ್ನು ಭಾರತ ಪಾಕಿಸ್ತಾನ ನೌಕಾಪಡೆಯ ಸಾಮರ್ಥ್ಯ ಏನಂತ ನೋಡ್ತಾ ಹೋಗೋದಾದರೆ ಪಾಕಿಸ್ತಾನಕ್ಕಿಂತ ಭಾರತದ ನೌಕಾಪಡೆಯ ಸರ್ವವಿಧಿಯಲ್ಲೂ ಕೂಡ ಬಲಿಷ್ಠವಾಗಿದೆ. ಭಾರತದ ನೌಕಾಪಡೆಯಲ್ಲಿ 150 ಯುದ್ಧ ವಿಮಾನಗಳು ಅಂದರೆ ಯುದ್ಧ ಹಡಗುಗಳು ಇವೆ. ಚೀನಾವನ್ನ ದೃಷ್ಟಿಕೋನದಲ್ಲಿ ಇಟ್ಟುಕೊಂಡು ಭಾರತದ ನೌಕಾಪಡೆ ಅಭಿವೃದ್ಧಿಯನ್ನು ಹೊಂದಿದೆ. ಜೊತೆಗೆ ಹೀಗಾಗಿ ಪಾಕಿಸ್ತಾನ ಕ್ಷೇತ್ರದಲ್ಲಿ ಅಂದರೆ ಈ ನೌಕಾಪಡೆಯ ಕ್ಷೇತ್ರದಲ್ಲಿ ಭಾರತಕ್ಕೆ ಸಾಟಿಯಾಗುವುದು ಕಷ್ಟ. ಯಾಕಂತಂದ್ರೆ ಪಾಕಿಸ್ತಾನದ ಹತ್ರ ಕೆಲವೊಂದಿಷ್ಟು ಯುದ್ಧದ ಹಡಗುಗಳು ಇಲ್ಲ. ಆದರೆ ಭಾರತದತ್ತ ಈಗಾಗಲೇ ಏನಂತಂದ್ರೆ ಚೀನಾವನ್ನ ಗುರಿಯಾಗಿಟ್ಕೊಂಡು ಚೀನಾ ಯಾವಾಗ ಬೇಕಾದರೂ ನಮಗೆ ಸಮುದ್ರದ ಮಾರ್ಗವಾಗಿ ಅಟ್ಯಾಕ್ ಮಾಡೋದು ಖಚಿತ ಅನ್ನುವಂತಹ ತಲೆಯಲ್ಲಿ ಇಟ್ಕೊಂಡು 250 ಯುದ್ಧದ ಹಡಗುಗಳನ್ನ ಈಗಾಗಲೇ ಭಾರತದ ಹತ್ರ ಅಂದರೆ ಬ್ಯಾಕಪ್ ಅಲ್ಲಿ ಇಟ್ಟುಕೊಂಡಿದೆ. ಇನ್ನು ನ್ಯೂಕ್ಲಿಯರ್ ಪವರ್ ಹತ್ರ ಹೋಗೋದಾದ್ರೆ ನ್ಯೂಕ್ಲಿಯರ್ ಪವರ್ ಭಾರತ ಮತ್ತು ಪಾಕ್ ಸರಿಸಮವಾಗಿದೆ. ಅದರ ಬಗ್ಗೆ ನೋಡ್ತಾ ಹೋಗೋದಾದ್ರೆ ಪರಮಾಣು ದಾಳಿ ಸಂದರ್ಭ ಬಂದಾಗ ವಾರ್ ಹೆಡ್ಸ್ ಮುಖ್ಯ. ಭಾರತದ ಬಳಿ 172 ನ್ಯೂಕ್ಲಿಯರ್ ವಾರ್ ಹೆಡ್ಗಳಿದ್ದಾವೆ. ಆದರೆ ಪಾಕಿಸ್ತಾನದ ಬಳಿ 170 ವಾರ್ ಹೆಡ್ಗಳು ಇವೆ. ಭಾರತವು ಈ ವಾರ್ ಹೆಡ್ಗಳನ್ನು ಕೊಂಡೊಯ್ಯೋದಕ್ಕೆ ಅಗ್ನಿ 5 ಪೃಥ್ವಿ 2 ಕ್ಷಿಪಣಿಗಳನ್ನು ಹೊಂದಿದೆ. ಆದರೆ ಯುದ್ಧದಲ್ಲಿ ಅಣ್ವಸ್ತ್ರಗಳನ್ನು ಯಾವುದೇ ದೇಶದ ಬಳಿ ಅಂದರೆ ಯಾವುದೇ ದೇಶ ಬಳಕೆ ಮಾಡಿದ್ರೂ ಅದು ಶತ್ರು ಸಂಹಾರದ ಜೊತೆಗೆ ಆತ್ಮ ಸಂಹಾರವೂ ಕೂಡ ಇದ್ದಂತೆ, ಭೂಮಿಗೂ ಕೂಡ ಸಂಚಕಾರ ಇದ್ದಂತೆ. ಹೀಗಾಗಿ ಪರಮಾಣು ಅಸ್ತ್ರ ಬಳಕೆ ಮಾಡೋದು ಆದರೆ ತುಂಬ ರೇರ್ ಬಂತಂತಂದರೆ ಪರಮಾಣು ಅಸ್ತ್ರ ಬಳಕೆ ಮಾಡೋದು ಶತಸಿದ್ಧ ಅಂತ ಹೇಳಿದೆ. ಆದರೆ ಭಾರತದ ಹತ್ರ 172 ನ್ಯೂಕ್ಲಿಯರ್ ವಾರ್ ಹೆಡ್ಗಳಿದ್ದಾವೆ. ಪಾಕಿಸ್ತಾನದ ಹತ್ರ 170 ವಾರ್ ಹೆಡ್ಗಳು ಇದ್ದಾವೆ. ಅಂದರೆ ನ್ಯೂಕ್ಲಿಯರ್ ವಿಷಯಕ್ಕೆ ಬಂದರೆ ಇವೆರಡೂ ಕೂಡ ಸರಿಸಮವಾಗಿದೆ. ಇದು ಏನಂತಂದರೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಇರುವಂತಹ